ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇರೋದು. ಎಸ್ ಫ್ರೆಂಡ್ಸ್, ತುಂಬ ದಿನದ ನಂತರ ನಾನು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ನಾನು ಈ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಎಸ್, ದಟ್ ಈಸ್ ಬಿಕಾಸ್ ಆಫ್ ಒನ್ ಆ್ಯಂಡ್ ಓನ್ಲಿ ಮೈ ಡಾಟರ್ ಸ್ಮಯ. ಸೊ ಅವಳಿಗೆ ಇವತ್ತು ಅವ್ರ ಸ್ಕೂಲ್ನಲ್ಲಿ ಹ್ಯಾಲೋವಿನ್ ಥೀಮಲ್ಲಿ ಫ್ಯಾಷನ್ ಶೋ ನಡೆಸ್ತಾ ಇದ್ದಾರೆ. ಸೊ ಅದಕ್ಕೆ ಕಾಸ್ಟ್ಯೂಮ್ ಅವಳಿಗೆ ಬಂದಿದ್ದು ಕಾಸ್ಟ್ಯೂಮ್ ಬಂದು ಅವಳಿಗೆ ಯಾವ ರೀತಿ ಗೆಟಪ್ ಬಂತು ಅಂತ ಅಂದರೆ, ಇದೆಲ್ಲ ಆ್ಯಕ್ಚುಲಿ ವೆಕೇಶನ್ ಮುಂಚೆನೇ ಅವ್ರು ಹೇಳಿದ್ರು ಸ್ಪೈಡರ್ ಅನ್ನೋ ಇದು ಅವಳಿಗೆ ಬಂದಿದೆ. ಸೊ ಅದಕ್ಕೆ ತಕ್ಕಂತೆ ಕಾಸ್ಟ್ಯೂಮ್ನ ಪ್ರಿಪೇರ್ ಮಾಡಬೇಕಿತ್ತು. ಆ್ಯಂಡ್ ಅವ್ರು ಹೇಳಿದ್ರು ಪರ್ಚೇಸ್ ಆದರೂ ಮಾಡ್ಬೋದು, ಇಲ್ಲ ಅಂತ ಅಂದರೆ ನೀವೇ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ಬೋದು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಯಾಕೆ ನಾನು ಯೋಚನೆ ಮಾಡ್ತಾಯಿದ್ದೆ, ತುಂಬ ಟೈಮ್ ಇದೆಯಲ್ಲ, ಮಾಡ್ಬೋದಲ್ಲ, 1 ತಿಂಗಳು ಟೈಮ್ ಇದೆ ಅಂತ ಯೋಚನೆ ಮಾಡಿಕೊಂಡು ಇದು ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ತುಂಬ ಈಸಿ ಮಾಡ್ಬಿಡ್ಬೋದು ಅಂತ. ಸೊ ಆನ್ಲೈನಲ್ಲಿ ಏನು ಬುಕ್ ಮಾಡೋದು ಬೇಡ ಅಂತ ಅನ್ಕೊತಾ ಇದ್ದೆ. ಸೊ ಅಟ್ ದಿ ಎಂಡ್ ಸಮಥಿಂಗ್ ಐವ್ ಡನ್. ಸೊ ಅದು ಯಾವ ರೀತಿ ಇದೆ ಅನ್ನೋದನ್ನ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಅಂದರೆ, ನಾನು ತುಂಬ ಗೂಗಲ್ ರಿಸರ್ಚ್ ಎಲ್ಲ ಮಾಡಿದೆ, ಯೂಟ್ಯೂಬಲ್ಲಿ ರಿಸರ್ಚ್ ಮಾಡಿದೆ. ಸೊ ಯಾವ ರೀತಿ ಮಾಡ್ಬೋದು, ಏನಾದರೂ ಐಡಿಯಾಸ್ ಸಿಗುತ್ತಾ ಅಂತ. ಸೊ ಅಲ್ಲೆಲ್ಲ ಬಂದಿದ್ದು ನನಗೆ ಎಲ್ಲ ತುಂಬ ಸಿಂಪಲ್ ಅನ್ನಿಸ್ತಾ ಇತ್ತು. ಯಾವುದೋ ಅಷ್ಟು ಕಾಂಪ್ಲಿಕೇಟೆಡ್ ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಇನ್ನೂ ಏನಾದರೂ ಇನ್ನೋವೇಟಿವ್ ಆಗಿ ಟ್ರೈ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ನನ್ನ ಕೈಯಾರೆ ಮಾಡಿರುವಂಥ ಸ್ಪೈಡರ್ ಕಾಸ್ಟ್ಯೂಮ್ನ ನನ್ನ ಮಗಳಿಗೆ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಅದಕ್ಕೋಸ್ಕರ ಮಾಡಿದ್ದೀನಿ. ಸೊ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ನೋಡ್ಕೊಂಬರೋಣ. ಆ್ಯಂಡ್ ಏನೇನು ಥಿಂಗ್ಸ್ ಎಲ್ಲಿಂದ ತೊಗೊಂಬಂದೆ ಕಂಪ್ಲೀಟಾಗಿ ಈ ಒಂದು ಬ್ಲಾಗ್ನಲ್ಲಿ ಹೇಳ್ತೀನಿ. ಸೊ ಈ ಒಂದು ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಸೊ ದಟ್ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಇನ್ ಫ್ಯೂಚರ್. ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಅದಕ್ಕೂ ಮುಂಚೆ ನೀವು ಮಾಡಬೇಕಾದದಿಷ್ಟೇ, ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರು, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ. ಎಸ್ ಫ್ರೆಂಡ್ಸ್, ನಾನು ಫಸ್ಟು ಪ್ರಿಪೇರ್ ಮಾಡಿದ್ದಂತ ಅಂದರೆ ಈ ಒಂದು ಹೆಡ್ ಬ್ಯಾಂಡ್ ಏನಂತಾರೆ ತಲೆ ಮೇಲೆ ಹಾಕೊಳ್ಳೋದಕ್ಕೆ, ಈ ರೀತಿ ಹಾಕೊಂಡು ಮಕ್ಳಿಗೆ ಇದೆಲ್ಲ ಚೆನ್ನಾಗಿರುತ್ತೆ. ಹಿಂಗೆ ಹಾಕೊಳ್ಳೋದಕ್ಕೆ ಹಾಯ್ ಅಂತೆಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದೆಲ್ಲ ಆ್ಯಂಟನಸ್ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ಇದನ್ನು ಪ್ರಿಪೇರ್ ಮಾಡಿದೆ ನಾನು. ಇದು ಆ್ಯಕ್ಚುಲಿ ಫಾಂಟ್ ಶೀಟ್ ಅಂತೆಲ್ಲ ಬರುತ್ತಲ್ಲ, ಸೊ ಆ ಥರ ಶೈನಿಂಗ್ ಶೀಟ್ ಫಸ್ಟು ಕಾರ್ಬನ್ ಶೀಟಲ್ಲಿ ಮಾಡಿರೋವಂಥದ್ದು. ಅದಾದಮೇಲೆ ಅದ್ರ ಮೇಲೆ ಫೌಂಡ್ ಶೀಟು ಗ್ಲಿಟರ್ ಶೀಟ್ಸ್ ಏನು ಸಿಗುತ್ತಲ್ಲ ಅದನ್ನು ನಾನು ಸ್ಟಿಕ್ ಮಾಡೀನಿ. ಆ್ಯಂಡ್ ಅದ್ರ ಜೊತೆಗೆ ಇದು ಕಣ್ಣು, ಸ್ಪೈಡರ್ಗೆ ಕಣ್ಣು ಇರುತ್ತಲ್ಲ, ಸೊ ಅದನ್ನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೀಸ್ ಆರ್ ಆಲ್ ಆ್ಯಂಟನಾಸ್. ಅದಕ್ಕೆ 4 ಲೆಗ್ಸ್ ಇರುತ್ತಲ್ಲ, ಸೊ ಆ ಥರ ಒಂದು ಸಿಂಬಲೈಸ್ ಆಗಿರಲಿ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಸೊ ಇದು ಈ ರೀತಿಯಾಗಿ ಕಾಣುತ್ತೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ವೆನ್ ಓಕೆ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ವೆನ್ ವಿ ವೇರ್. ಸೂಪರ್ ಗೆಲ್ತೀಯ. ನೆಕ್ಸ್ಟ್ ಬಂದು ಮೇನ್ ಆಗಿ ಔಟ್ಫಿಟ್ ಮೇಲೆ ಡ್ರೆಸ್ ಯಾವ ರೀತಿ ಇರುತ್ತೆ ಅನ್ನೋದು ತುಂಬಾನೇ ಕನ್ಫ್ಯೂಷನ್ ಆಗೋಯ್ತು. ಆ್ಯಂಡ್ ಅದನ್ನು ಸ್ವಲ್ಪ ಲೈಕ್ ನಾನು ಎಲ್ಲಿ ರೆಫರ್ ಮಾಡಿದ್ದೆ ಆ ರೀತಿಯಾಗಿ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡಿದ್ದೀನಿ. ಸೊ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ಬಟ್ ಅವಳಿಗೆ ಯಾವ ರೀತಿ ಅವಳು ವೇರ್ ಮಾಡಿದಾಗ ಅವಳಿಗೆ ಎಷ್ಟು ಕಷ್ಟ ಆಗುತ್ತೋ ಗೊತ್ತಿಲ್ಲ. ಬಟ್ ರೆಡಿ ಅಂತೂ ಮಾಡಿಬಿಟ್ಟಿದ್ದೀನಿ. ಸೊ ಇದು ಒಂದು ಸಿಂಪಲ್ ಟೀ ಶರ್ಟ್ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಪ್ಲೇನ್ ಟೀ ಶರ್ಟ್ ಇದು. ಆ್ಯಕ್ಚುಲಿ ಪ್ಲೇನ್ ಟೀ ಶರ್ಟ್ಗೆ ನಾನು ಈ ರೀತಿ ಪೇಪರಲ್ಲಿ ಮಾಡಿಬಿಟ್ಟು ಅದನ್ನೊಂದು ಕಾರ್ಡ್ಬೋರ್ಡ್ಗೆ ಸ್ಟಿಕ್ ಮಾಡಿ, ವೆಬ್ ಇರುತ್ತಲ್ಲ ಸ್ಪೈಡರ್ ವೆಬ್, ಸೊ ಅದು ಬೇಕು, ಅದು ಚೆನ್ನಾಗಿರುತ್ತೆ. ಪ್ಲೈನಾಗಿ ಕಳಿಸಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ. ಆ್ಯಂಡ್ ಗ್ಲಿಟರಲ್ಲಿ ನಿಮಗೆ ಈ ರೀತಿ ಸ್ಪೈಡರ್ದು ಸ್ಟಿಕ್ಕರ್ಸ್ ಎಲ್ಲ ಸಿಗುತ್ತೆ. ಸೊ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಶಾಪಲ್ಲಿ ಈ ಥರ ಎಲ್ಲ ಸಿಗುತ್ತೆ. ಸೊ ಪರ್ಚೇಸ್ ಮಾಡಿ ನಾನು ಅದನ್ನು ಮಧ್ಯದಲ್ಲಿ ಸ್ಟಿಕ್ ಮಾಡಿದ್ದೀನಿ. ಸೊ ಇದು ನೆಕ್ ಬಂದು ಫುಲ್ ಕಂಪ್ಲೀಟ್ ಇಲ್ಲಿ ನೆಕ್ವರೆಗೂ ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ, ಈ ಥರ ಟೀ ಶರ್ಟು. ಸೊ ಫುಲ್ ಇದೆ, ಇದು ಫುಲ್ ಸ್ಲೀವ್ಸು. ಸೊ ಇದಕ್ಕೆ ಬಂದು ನಾನು ಸ್ಪೈಡರ್ಗೆ 8 ಲೆಗ್ಸ್ ಇರುತ್ತಲ್ಲ, ಸೊ ಅದನ್ನು ಕೂಡ ಇಲ್ಲೇ ಈ ಥರ ಮಾಡಿದ್ದೀನಿ.
ಸೊ ಇದು ಬಂದ್ಬಿಟ್ಟು ನಾನು ಸಾಕ್ಸಲ್ಲಿ ಮಾಡಿರೋವಂಥದ್ದು. 3 ಪೇರ್ಸ್ ಆಫ್ ಸಾಕ್ಸ್ನ ತಗೊಂಡು ಅದಕ್ಕೆ ನಾನು ಸಿಂಥೆಟಿಕ್ ಕಾಟನ್ಸ್ನ ಫಿಲ್ ಮಾಡಿಸಿದ್ದೀನಿ. ಇದಕ್ಕೆ ಸಿಂಥೆಟಿಕ್ ಕಾಟನ್ಸ್ನ ಫಿಲ್ ಮಾಡಿಸಿರೋದು. ಫಿಲ್ ಮಾಡಿಸಿ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ನಾನು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಹಿಂದ್ಗಡೆ ಸ್ಟಿಚ್ ಮಾಡಿಸಿದ್ದೀನಿ ಆ್ಯಕ್ಚುಲಿ, ಈ ಕಡೆ ಹಿಂದೆ ಈ ರೀತಿ ಸ್ವಲ್ಪ ಲೈಕ್ ಲೇಟರ್ ಆನ್ ನಾವು ಇದನ್ನ ರೀಯೂಸ್ ಮಾಡ್ಬೋದಲ್ಲ ಟೀ ಶರ್ಟ್ನ. ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡಿಸಿದ್ದೀನಿ. ಬಟ್ ಸ್ವಲ್ಪ ರಫ್ ಆಗಿ ಅವರು ಸ್ಟಿಚ್ ಮಾಡಿದ್ದಾರೆ, ಸೊ ದಟ್ ಮಕ್ಕಳೆಲ್ಲ ಆಟ ಆಡ್ಬೇಕಾದ್ರೆ ಲೈಕ್ ಅವ್ರುಗಳು ಗೊತ್ತಲ್ಲ ಯಾವ ರೀತಿ ಇರ್ತಾರೆ ಅಂತ. ಸೊ ಅವಾಗೆಲ್ಲ ಬಂದ್ಬಿಡತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ರಫ್ ಆಗಿ ಸ್ಟಿಚ್ ಮಾಡಿದ್ದಾರೆ. ನಾವು ನಿಧಾನಕ್ಕೆ ಅನ್ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು. ಸೊ ಎಲ್ಲ ಕಂಪ್ಲೀಟ್ ಆಗಿ ಥೀಮ್ ಎಲ್ಲ ಫ್ಯಾಷನ್ ಶೋ ಎಲ್ಲ ಮುಗ್ದಾದ್ಮೇಲೆ ಸೊ ರೈಟ್ ಟು ಲೆಫ್ಟ್ 2 ಸೈಡು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ನಾನು ಏನಕ್ಕೆ ಇಲ್ಲಿ ಸ್ಟಿಚ್ ಹಾಕಿದ್ದೀನಿ ಅಂತ ಅಂದರೆ, ಸೊ ಹಿಂಗೆಲ್ಲ ಆ್ಯಕ್ಷನ್ ಎಲ್ಲ ಮಾಡಬೇಕಾದ್ರೆ ಅದನ್ನು ಕೂಡ ವಿಂಗ್ಸ್ ಥರ ಬರಲಿ ಅನ್ನೋದಕ್ಕೋಸ್ಕರ, ಹಿಂಗೆ ಆ್ಯಕ್ಷನ್ ಥರ ಬರಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದು ಬಂದು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಅಂದರೆ, ಇಲ್ಲಿ ಕೆಳಗಡೆಯಿಂದ ತಗೊಂಡು ಒಳಗಡೆಯಿಂದ ಬಂದು ಈ ಥರದಿಂದ ಬಂದು ಮತ್ತೆ ಒಳಗಡೆಯಿಂದ ತಗೊಂಡು ಒಂದಕ್ಕೊಂದು ಕನೆಕ್ಟ್ ಮಾಡಿದ್ದೀನಿ. ಸೊ ನಾನೇ ಓನ್ ಕೈಯಲ್ಲಿ ಅದನ್ನ ಸ್ಟಿಚ್ ಮಾಡಿಸ್ಕೊಂಡಿರೋದು. ಇದು ಬಂದ್ಬಿಟ್ಟು ಇದನ್ನ ಟೀ ಶರ್ಟ್ಗೆ ಹಾಕಿದ್ದೀನಲ್ಲ, ಇದನ್ನ ಬಂದ್ಬಿಟ್ಟು ನಾನು ಟೈಲರ್ ಅವ್ರ ಹತ್ರ ಸ್ಟಿಚ್ ಮಾಡಿಸ್ಕೊಂಡೆ. ಸೊ ದಿಸ್ ಇಸ್ ದಿ ಟೀ ಶರ್ಟ್. ನೆಕ್ಸ್ಟು ಅವಳಿಗೆ ಪ್ಯಾಂಟ್ ಯಾವ ರೀತಿ ಅಂತ ಅಂದರೆ, ನಾನು ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಸ್ಟಾಕೀಸ್ ಇರುತ್ತಲ್ಲ, ಸೊ ಫುಲ್ ಕಾಲ್ವರೆಗೂ ಬರುತ್ತೆ ಇದು. ಸೊ ಈ ರೀತಿ ಪ್ಯಾಂಟ್ ವಿತ್ ಸ್ಟಾಕೀಸ್ ಅಂತಾರೆ. ಸೊ ಇದನ್ನು ನಾನು ಆರ್ಡರ್ ಮಾಡಿದ್ದೆ. ಸೊ ಇದನ್ನು ಹಾಕಿ ಅದ್ರ ಮೇಲೆ ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಒಂದು ಇಮ್ಯಾಜಿನೇಷನಲ್ಲಿ ಟ್ರೈ ಮಾಡಿದ್ದೀನಿ. ಯಾವುದೋ ಒಂದು ಔಟ್ಫಿಟ್ನ ಅವಳಿಗೆ ಹಾಕಿ ಇನ್ನೂ ಒಂದ್ಸತಿನೂ ಹೇಳ್ಸಿಲ್ಲ ಯಾವ ರೀತಿ ಕಾಣುತ್ತೆ ಅಂತ. ಸೊ ಅಲ್ಲೇ ಸ್ಕೂಲ್ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಅವಳು ಮ್ಯಾನೇಜ್ ಮಾಡ್ತಾಳೆ, ಅವಳಿಗೆ ಹಾಕಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ. ಸೊ ಅದನ್ನು ನಾನು ಕಂಪ್ಲೀಟಾಗಿ ಈ ಒಂದು ವಿಡಿಯೋ ಎಂಡಲ್ಲಿ ನಾನು ತಗೊಂಡು ಹಾಕ್ತೀನಿ. ಯಾಕಂದರೆ ನಾನು ಅಲ್ಲೊಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಸಾಧ್ಯ ಇಲ್ಲ. ಯಾಕಂತಂದರೆ ಮಕ್ಕಳನ್ನ ಮೇಂಟೈನ್ ಮಾಡೋದೇ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸದ್ಯ ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ಹೋಗಿ ಹೇಳ್ಬಿಟ್ಟು ಬರ್ಲಪ್ಪ ಅನ್ನೋ ಅಷ್ಟು ಒಂದು ಇದಿರುತ್ತೆ. ಸೊ ಆತಂಕ ಇರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ವ್ಲಾಗ್ ಮಾಡ್ತಾ ಇಲ್ಲ. ಬಟ್ ಯಾವ ರೀತಿ ಹೇಳ್ತಾಳೆ ಅನ್ನೋದನ್ನ ಆದರೆ ನಮ್ಮನ್ನು ಒಳಗೆ ಬಿಟ್ಟರೆ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅದೊಂದು ಲಾಸ್ಟಲ್ಲಿ ವಿಡಿಯೋ ಹಾಕ್ತೀನಿ. ಸೊ ವಿಡಿಯೋ ಎಂಡಲ್ಲಿ ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದಾದಮೇಲೆ ಇಷ್ಟೆಲ್ಲ ಮಾಡಿದ್ದೀನಿ. ಇನ್ನೊಂದು ಏನಕ್ಕೆ ಬಿಡೋದು ಅಂತ ಅಂದ್ಬಿಟ್ಟು ವೆಬ್ನ ಮಾಡಿದ್ದೀನಿ. ಸೊ ಯಾವ ರೀತಿ ಮಾಡಿದ್ದೀನಿ, ಸ್ಪೈಡರ್ ವೆಬ್ ಮಾಡಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಎಸ್ ಫ್ರೆಂಡ್ಸ್, ಇದು ನಮ್ಮ ಸ್ಪೈಡರ್ ವೆಬ್. ಸೊ ಇದಕ್ಕೆಲ್ಲ ರೇಡಿಯಮ್ದು ಸ್ಪೈಡರ್ಸ್ನ ಹಾಕಿದ್ದೀನಿ. ಸೊ ಗ್ಲೂನಲ್ಲಿ ಎಲ್ಲ ಸ್ಟಿಕ್ ಮಾಡಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ನೆಟ್ ನಾನು ಏನು ಮಾಡಿದ್ದೀನಿ, ಇದು ಥ್ರೆಡ್ ಅಲ್ಲ, ಆ್ಯಕ್ಚುಲಿ ಪೈಪ್ ಕ್ಲೀನರ್ಸ್ ಅಂತ ಕ್ರಾಫ್ಟ್ಸ್ಗೆ ಹಾರ್ಟ್ಸ್ಗೆ ಯೂಸ್ ಮಾಡ್ತಾರೆ, ಫ್ಲವರ್ಸ್ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ. ಸೊ ಅದರಿಂದ ಮಾಡಿರೋವಂಥದ್ದು ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ವೆಬ್ನ ನಾನು ಪ್ರಿಪೇರ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ನಾನು ಬಿದ್ರು ಕಡ್ಡಿಗಳು ಸಿಗುತ್ತಲ್ಲ, ಸೊ ಬಿದ್ರು ಕಡ್ಡಿಗಳನ್ನ ಯೂಸ್ ಮಾಡಿ ಆ್ಯಕ್ಚುಲಿ ಊರಿಗೆ ಹೋಗಿದ್ದ ಟೈಮಲ್ಲಿ ವೆಕೇಶನ್ಸ್ಗೆ ಹೋಗಿದ್ವಲ್ಲ ಊರಿಗೆ, ಆ ಟೈಮಲ್ಲಿ ಈ ಒಂದು ಬಿದ್ರು ಕಡ್ಡಿಗಳನ್ನ ತೊಗೊಂಬಂದಿದ್ದು. ಇಲ್ಲೆಲ್ಲೂ ಸಿಗಲ್ಲ, ಬೆಂಗಳೂರಲ್ಲಿ ತುಂಬ ಹುಡ್ಕೊಂಡು ಹೋಗ್ಬೇಕು ಅಂಗಡಿಗಳನ್ನ. ಸೊ ಅದಕ್ಕೋಸ್ಕರ ಅಲ್ಲೇ ತೊಗೊಂಬಂದಿದ್ದೆ. ಬಟ್ ಅದು ಇವಾಗ ಯೂಸ್ ಆಯಿತು ಮಾಡೋದಕ್ಕೆ. ಐ ಹೋಪ್ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾಳೆ. ಇದನ್ನು ಆ್ಯಕ್ಚುಲಿ ನಾನು ಅವಳ ಬೆನ್ನ ಹಿಂದೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಹಾಕ್ತೀನಿ ಇನ್ನೂ ನನಗೆ ಐಡಿಯಾ ಅಂದರೆ ಲೈಕ್ ಅವಳ ಟೀ ಶರ್ಟಿಗೆ ಸ್ಟಿಚ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆಫ್ಟರ್ ವೇರಿಂಗ್ ಅವಳ ಟೀ ಶರ್ಟ್ ಹಾಕಾದ್ಮೇಲೆ ಇನ್ನೇನು ಹೋಗ್ತಾ ಇದ್ದಾಳೆ ಸ್ಟೇಜ್ ಮೇಲೆ ಅನ್ನೋ ಹಂಗೆ ಅವಾಗ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಟೀ ಶರ್ಟಿಗೆ ಸ್ಟಿಚ್ ಮಾಡಿಬಿಟ್ರೆ ಈಸಿ, ಅವಳು ಕೂಡ ಬಿಚ್ಚೋಗಲ್ಲ ಅದು ಸ್ಟೇಜ್ ಮೇಲೆ. ಸೊ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಲೈಟ್ ವೆಯ್ಟೇ ಇದೆ, ಬಟ್ ಅವಳಿಗೆ ಹೆಂಗಾಗುತ್ತೋ ಗೊತ್ತಿಲ್ಲ. ಟೀ ಶರ್ಟ್ ಬೆಳೆ ಸ್ವಲ್ಪ ಭಾರ ಇರುತ್ತಲ್ಲ. ಸೊ ಯಾವ ರೀತಿ, ಬಟ್ ನಾನು ಸ್ವಲ್ಪ ಇನೋವೇಟಿವ್ ಆಗಿರಲಿ ಅಂದ್ಬಿಟ್ಟು ಇದೊಂದು ಟ್ರೈ ಮಾಡಿದ್ದೀನಿ. So let's see how it works out.
ಫ್ರೆಂಡ್ಸ್, ಆಕ್ಚುಲಿ ತುಂಬಾ ಕಡೆ ಕೆಲವೊಂದೊಂದು ಥಿಂಗ್ಸ್ನ ಹುಡುಕ್ಬೇಕಾಗಿತ್ತು. ಬಟ್ ಇಟ್ಸಿ ಬಿಟ್ಸಿ ಅಂತ ಸ್ಟೋರ್ ಇದೆ ನ್ಯೂ ಬೆಲ್ ರೋಡ್ನಲ್ಲಿ. ಅಲ್ಲಿ ನಾನು ಹೋಗಿ ಪರ್ಚೇಸ್ ಮಾಡಿದೆ. ಇದು ಪೈಪ್ ಕ್ಲೀನರ್ಸ್ ಅಂತ ನಾನು ಹೇಳಿದ್ನಲ್ಲ, ಆ ವೆಬ್ನ ಮಾಡೋದಕ್ಕೆ, ಸ್ಪೈಡರ್ ವೆಬ್ ಮಾಡೋದಕ್ಕೆ. ಸೊ ಅದ್ರಲ್ಲಿ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಅಂತ ಅನ್ನಿಸ್ತು. ಸೊ ಸಡನ್ನಾಗಿ ಹೊಳ್ದಿದ್ದು, ಅದು ನನಗೆ ನೈಟ್ ಲೈಕ್ 11:45 ಆ ಟೈಮಲ್ಲಿ ಹೊಳ್ದಿದ್ದು ಆ್ಯಕ್ಚುಲಿ ಮೊನ್ನೆ. ಸೊ ಅದೊಂದು ಹಿಂದಿನ ದಿನ ಒಂದಿನ ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಪೈಪ್ ಕ್ಲೀನರ್ಸ್ ಅಂತ ಅಂದರೆ ಈ ಥರ ಬರುತ್ತೆ, ಕಲರ್ಸಲ್ಲಿ ಇರುತ್ತೆ ಆ್ಯಕ್ಚುಲಿ. ಇದನ್ನೆಲ್ಲ ಯೂಶಲಿ ಫ್ಲವರ್ಸ್ ಮಾಡೋದಕ್ಕೆ, ಕ್ರಾಫ್ಟ್ಸ್ಗೆ ಎಲ್ಲ ಯೂಸ್ ಮಾಡ್ತಾರೆ. ಸೊ ನಾನು ಯಾಕೆ ವೆಬ್ಗೆ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಅದರಲ್ಲಿ ಟ್ರೈ ಮಾಡಿದೆ. ಸೊ ಇಟ್ ಕಮ್ ಔಟ್ ವೆರಿ ವೆಲ್. ಆ್ಯಂಡ್ ನೆಕ್ಸ್ಟು ಈ ಥರ ಇಟ್ಸಿ ಬಿಟ್ಸಿ ಅಂತ ನಾನು ಹೇಳಿದ್ನಲ್ಲ, ಅಲ್ಲೇ ಈ ಥರ ನಾನು ಸ್ಟಿಕ್ಕರ್ಸ್ ಎಲ್ಲ ಹುಡುಕ್ದೆ ಸ್ಪೈಡರ್ಸ್ದು, ಅವಳ ಫೇಸ್ಗೆ ಇಲ್ಲೆಲ್ಲ ಹಾಕೋಣ ಅಂದ್ಬಿಟ್ಟು. ಬಟ್ ಸ್ಟಿಕ್ಕರ್ಸ್ ಎಲ್ಲೂ ಸಿಕ್ಕಲಿಲ್ಲ ನನಗೆ ಪ್ರಾಪರ್ ಆಗಿರೋವಂಥದ್ದು. ಸೊ ಅದಕ್ಕೆ ಆಮೇಲೆ ಲೈಕ್ ಈ ಥರ ಒಂದು ಫೌಂಡ್ ಶೀಟಲ್ಲಿ ಇರೋವಂಥದ್ದು ಸಿಕ್ತು. ಸೊ ಅದಕ್ಕೆ ನಾನು 2 ವೇ ಸ್ಟಿಕ್ಕರ್ನ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ದಟ್ ಅವಳ ಫೇಸ್ಗೆ ಈ ಥರ ಎಲ್ಲ ಸ್ಟಿಕ್ ಮಾಡಿದ್ರೆ ಸ್ವಲ್ಪ ಹ್ಯಾಲೋವಿನ್ ಥೀಮಿಗೆ ಭಯಂಕರವಾಗಿರಬೇಕಲ್ವಾ. ಸೊ ಚೆನ್ನಾಗಿ ಕಾಣಬೇಕು ಫೇಸ್ಗೆ ಅಂದ್ಬಿಟ್ಟು ಈ ರೀತಿ ತೊಗೊಂಡಿದ್ದೀನಿ. ಇದರಲ್ಲಿ ತುಂಬ ಕಲರ್ಸ್ ಎಲ್ಲ ಇರುತ್ತೆ. ಸೊ ಪರ್ಪಲ್, ಆರೆಂಜ್, ಬ್ಲ್ಯಾಕ್ ಆ ಥರ. ಸೊ ನಾನು ಈ ರೀತಿಯಾಗಿ ತೊಗೊಂಡಿದ್ದೀನಿ. ಸೊ ಪರ್ಪಲ್ ಅವಳಿಗೆ ಬೇಡ ಅಂತ ಅನ್ನಿಸ್ತು. ಸೊ ಬ್ಲ್ಯಾಕಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬ್ಲ್ಯಾಕಲ್ಲಿ ಫೇಸ್ ಮೇಕಪ್ನ ಮಾಡ್ತೀನಿ. ಸೊ ಫೇಸ್ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಇಲ್ಲೇ ನಿಯರ್ ಬೈ ಇದ್ದಿದ್ದು ಫ್ಯಾನ್ಸಿ ಸ್ಟೋರಲ್ಲಿ ಈ ಥರ ಫೇಸ್ ಮೇಕಪ್ಗೆ ಅಂತ ಈ ಥರ ಸಿಗುತ್ತೆ ನಮಗೆ. ಸೊ ಇದರಲ್ಲಿ ನಾವು ಡ್ರಾ ಮಾಡ್ಬೋದು ನಮ್ಗೆ ಯಾವ ರೀತಿ ಬೇಕು ಅಂತ. ಇದು ಆ್ಯಕ್ಚುಲಿ ಇದೆಲ್ಲ ಹಾಕಕ್ಕೆ ಮುಂಚೆ ಮಕ್ಳುಗಳಿಗೆ ತುಂಬ ಸೆನ್ಸಿಟಿವ್ ಇರುತ್ತಲ್ಲ ಸ್ಕಿನ್ನು. ಸೊ ಮಾಯ್ಶ್ಚರೈಸರ್ ಅಥವಾ ಬೇಬಿ ಕ್ರೀಮ್ ಏನಿರುತ್ತೆ ಅದನ್ನು ಅಪ್ಲೈ ಮಾಡಿ ನೆಕ್ಸ್ಟು ನಾವು ಇದನ್ನು ಯೂಸ್ ಮಾಡಿಕೊಂಡು ಡ್ರಾ ಮಾಡ್ಬೋದು. ಸೊ ಏನು ಬೇಕಾದರೂ ಡೆಕೋರೇಟ್ ಮಾಡ್ಬೋದು, ಫೇಸ್ ಪೇಂಟು. ಸೊ ಅದಕ್ಕೆ ಈ ರೀತಿಯಾಗಿ ತೊಗೊಂಡಿದ್ದೀನಿ. ಎಸ್ ಫ್ರೆಂಡ್ಸ್, ಈ ಮುದ್ದಾದ ಮಗಳಿಗೆ ಹ್ಯಾಲೋವಿನ್ ಥೀಮ್ ರೆಡಿ ಮಾಡಿದ್ದೀನಿ ಕಾಸ್ಟ್ಯೂಮು. ಇವಾಗ ಎದ್ದಿದ್ದಾಳೆ. ಸೊ ಇವತ್ತೇ ಇರೋದು. ಸೊ ರೆಡಿ ಮಾಡಬೇಕು ಅವಳಿಗೆ. ಸೊ 11:45ಗೆ ಅವಳ ಸ್ಲಾಟ್ನ ಕೊಟ್ಟಿರೋದು, ಅಂದರೆ ರಿಪೋರ್ಟಿಂಗ್ ಟೈಮ್ ಕೊಟ್ಟಿದ್ದಾರೆ. ಸೊ 12 to 12:30 ಇರುತ್ತೆ ಅವಳಿಗೆ. ಸೊ ಅಷ್ಟರಲ್ಲಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಸೊ ಆರ್ ಯು ರೆಡಿ ಪರಿ? ಎಸ್. ಡೈಲಾಗ್ ಎಲ್ಲ ಗೊತ್ತಾ ಹ್ಯಾಲೋವಿನ್ ಥೀಮ್ದು? ಸ್ಪೈಡರ್ ಥೀಮ್, ಸ್ಪೈಡರ್ದು ನಿಮ್ಗೆ ಗೊತ್ತಾ ಡೈಲಾಗು? ಕಲ್ತ್ಕೊಂಡಿದ್ಯಾ? ಏನ್ ಹೇಳ್ತಾಳೆ ಸ್ಪೈಡರ್ ಡೈಲಾಗ್ ಅನ್ನೋದನ್ನ ನಾನು ಲಾಸ್ಟ್ ಅಲ್ಲಿ ಅಲ್ಲೇನಾದ್ರೂ ಮಾಡೋದಕ್ಕೆ ಅವಕಾಶ ಆದ್ರೆ ನಾನು ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ಕ್ಲಿಪ್ಪಿಂಗ್ಸ್ ನ ಹಾಕಿರ್ತೀನಿ. ಸೊ ಮಿಸ್ ಮಾಡ್ದೇನೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ವ್ಲಾಗ್ ಅಲ್ಲಿ ಅದನ್ನು ಕೂಡ ಆಡ್ ಅಪ್ ಮಾಡ್ಬಿಟ್ಟಿರ್ತೀನಿ. ಸೊ ಡನ್. ಓಕೆ, ಸ್ಪೈಡರ್ ಔಟ್ಫಿಟ್ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ಹೇಳಿ. ನಾನು ಯಾವ ರೀತಿ ಡಿಸೈನ್ ಮಾಡಿದ್ದೀನಿ, ಓಕೆನಾ? ಐಡಿಯಾ ಯಾವ ರೀತಿ ಇತ್ತು, ಇನೋವೇಟಿವ್ ಆಗಿತ್ತಾ ಅಥವಾ ಇನ್ನ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಒಂದು ಬ್ಲಾಗ್, ಈ ಒಂದು ಹ್ಯಾಲೋವಿನ್ ಥೀಮ್ ಸ್ಪೈಡರ್ ಕಾಸ್ಟ್ಯೂಮ್ ಯಾವ ರೀತಿ ಮಾಡೋದು ಅನ್ನೋದನ್ನ ತುಂಬಾ ಜನಕ್ಕೆ ತಲುಪಲಿ. ಸೊ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಷ್ಟನ್ನು ಹೇಳ್ತಾ, ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಹೆಂಡಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.